ಸ್ವಲ್ಪ ಹೊತ್ತು ಮಲ್ಕೊಳ್ಳೋರು, ಮತ್ತೆ ಎದ್ದೇಳೋರು. ಅಪ್ಪನ ಜೊತೆ ಸ್ವಲ್ಪ ಕುತ್ಕೊಂಡು ಟಿವಿನಲ್ಲಿ ಶಿವಂದು ರಾಮಾಯಣ ಮಹಾಭಾರತ ಇಂಥವು ಅಥವಾ ಹಳೆಯ ಪಿಕ್ಚರ್ಗಳು. ಅವ್ರ ಫೇವ್ರೆಟ್ ಹೀರೋಯಿನ್ ಪಂಡ್ರಿಬಾಯಿ, ಲೀಲಾವತಿ ಅಂತ ಅವ್ರ ಫಿಲಮ್ಸು ನೋಡೋರು. ತುಂಬಾ ಇಷ್ಟವಾದ್ದು ಅಂದ್ರೆ ಒಂದು ಸ್ವಾಮಿ ದೇವನಿದು ಕಪಾಲವೇದಿಲ್ಲ, ಅದು ಸೂರ್ಯಂಗ್ ಹೇಳದೆ ಇರ್ತದಿಲ್ಲ, ಎದ್ದ ತಕ್ಷಣ ಹೇಳೋರು ಅದನ್ನ. ತುಳಸಿ ಪೂಜೆ ಆದ್ಮೇಲೂ ತುಳಸಿ ಪೂಜೆ ಟೈಮಲ್ಲಿ ಸೂರ್ಯಂಗೆ ನಮಸ್ಕಾರ ಮಾಡ್ಬೇಕಾದ್ರೆ ಅದೊಂದು ಹೇಳೋರು. ಬಟ್ ನಾವು ಹೊಳೆನರಸೀಪುರದಲ್ಲಿ ಇದ್ದಾಗ ಅವ್ರು ತುಂಬಾ ಫೇವ್ರೆಟ್ ಹಾಡು ಮೂರಿತ್ತು. ಒಂದು ನಮ್ಗಳಿಗೆ ಹೇಳೋರು, ಮುತ್ತಂತ ಮಗನಾಗಿ ಹೆತ್ತವಳ ಸಿರಿಯಾಗಿ ದೇವರಿಟ್ಟ ವರವಾಗಿ ನೀ ಬಾಡಲೋ ಕಂದನಿ, ಅದು ತುಂಬಾ ಹೇಳೋರು. ಇನ್ನೊಂದು ಮನೆ ಬೃಂದಾವನ ಒಂದು ಫೇವ್ರೆಟ್. ಅಮ್ಮ LS ಓದಿದ್ರು ಆ ಕಾಲದಲ್ಲಿ. LS ವಾಸ್ ಈಕ್ವಲ್ ಟು PUC ಅಂತ ಹೇಳ್ತಾರೆ, ನನಗೆ ಅದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಅವ್ರು ಹೇಳೋದು ಇನ್ನೊಂದು 2 ತಿಂಗಳು ಎಕ್ಸಾಮ್ ತಗೊಂಡಿದ್ರೆ ನಾನು ಟೀಚರ್ ಆಗಿರ್ತಿದ್ದೆ ಕಣೆ ಅಂತ ಅನ್ನೋರು. ಅಪ್ಪರು ರೇಗ್ಸೋರು, ನಿಮ್ಮಮ್ಮ ಟೀಚರ್ ಆಗ್ಬಿಡ್ತಿದ್ಲಮ್ಮ ಅಂತ ಅನ್ಕೊಂಡು ತಮಾಷೆ ಮಾಡೋರು. ಬಟ್ ಅವ್ರ ಸಂಸ್ಕೃತ ಏನು ಕಲ್ತಿರ್ಲಿಲ್ಲ, ಆದರೆ ತುಂಬಾ ಸ್ಪಷ್ಟವಾಗಿ ಹೇಳೋರು. ಕನ್ನಡದಲ್ಲೇ ತುಂಬಾ ಚೆನ್ನಾಗಿ ಅವ್ರ ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಆಮೇಲೆ ಶಿವ ಸಹಸ್ರನಾಮ ರೆಗ್ಯುಲರ್ ಇದು. ಆಮೇಲೆ ರಾಘವೇಂದ್ರ ಸ್ವಾಮಿಗಳದ್ದು ಆಯಾ ದಿವಸ ಅಂತೂ ಒಂದಲ್ಲ ಒಂದು ಸಹಸ್ರನಾಮಗಳು. ಅಷ್ಟೋತ್ರಗಳು ಒಂದು 5-6 ದೇವ್ರುಗಳದ್ದು ನಡೆಯೋದು. ಪ್ರತಿದಿನ ಯಾವ ದೇವ್ರಿಗೆ ಯಾವ ಹೂ ಮುಡಿಸ್ಬೇಕು ಆ ಹೂ ಮುಡಿಸ್ಬೇಕು. ಅರಿಶಿನ ಕುಂಕುಮ ಇಡೋದು, ಹೂವ ಮುಡ್ಸೋದು, ಅಕ್ಷತೆ. ಅವ್ರಿಗೆ ಎಷ್ಟು ಕುಂಕುಮ ಹೂವ ದೇವ್ರ ಮೇಲೆ ಹಾಕಿದ್ರು ಸಮಾಧಾನ ಆಗ್ತಿರ್ಲಿಲ್ಲ. ಇವಳು ಹಂಗೋ ಅನ್ನೋಳು, ಅಮ್ಮ ಇಡೀ ದೇವ್ರ ಮನೆ ಅಕ್ಷತೆ ಅಲ್ಲಮ್ಮ ಅಂತ ರೇಗ್ಸೋಳು ಇವಳು. 108 ಅಷ್ಟೋತ್ರ 108 ಬರುತ್ತಲ್ಲ ದೇವ್ರದ್ದು, ಆ ಥರ ಲೆಕ್ಕ ಹಾಕೊಳ್ಳಿ. 8, 5, 6 ದೇವ್ರ ಪರ್ಡೆ ಮಾಡೋರು. ಅಷ್ಟೂ ಸತಿ ತೆಗೆದು ಕೈ ಹಿಂಗಿಂಗಂದು ಒಂದೊಂದು ನಾಮ ಹೇಳೋದು, ದೇವ್ರಿಗೂ ಹಾಕೋದು. ಅಷ್ಟು ಸತಿ ದೇವ್ರಿಗೆ ಹಾಕಿ ಪೂಜೆ ಮಾಡ್ತಾ ಇದ್ರು. ಅವ್ರಿಗೆ ಕನ್ಸಿತ್ತು, ಒಬ್ಬ ಮಗ ಡಾಕ್ಟ್ರು, ಒಬ್ಬ ಮಗ ಇಂಜಿನಿಯರ್, ಒಬ್ಬ ಮಗ ಆಫೀಸರ್. ಇಲ್ಲ ಫಸ್ಟ್ ಇತ್ತು ಡಾಕ್ಟರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಹಂಗಾಗಿ 2 ಅಳಿದಿನ ಡಾಕ್ಟರ್ ತಗೊಂಡ್ಬಂದ್ರು. ಮಕ್ಳ ಇಲ್ಲ ಕೊನೆ ಅಣ್ಣ ಓದಿದ್ರು. ಬಟ್ ಅವ್ರಿಗೆ ಅದಿಷ್ಟ ಇಲ್ಲ, ಓದಿಸಿದ್ರು. ಅವನು ಅಮ್ಮನ್ ಬಲವಂತಕ್ಕೆ ಅವನು ಡಾಕ್ಟರ್ ಓದಿದ್ದು ಕೊನೆ ಅಣ್ಣ. ಬಟ್ ಪ್ರೊಫೆಷನ್ ಪ್ರಾಕ್ಟೀಸ್ ಮಾಡ್ಲಿಲ್ಲ ಅವನು. ನಮಗೆಲ್ಲರಿಗೂ ಟೀಚರ್ ಆಗ್ಬಿಟ್ರು. ಶಿ ಬಿಕೇಮ್ VC ಆಫ್ ಅವರ್ ಹೌಸ್. ನಮ್ಮ ಮನೆಗೆ ಒಂದೇ ಅಲ್ಲ, ಸಮಾಜಕ್ಕೂ ಆಗೋದ್ರು. ಬಿಡಿ, ಸಂಸ್ಕಾರ ಕಲಿಸೋ ಅಂತ VC ಆದ್ರೆ ಅಷ್ಟೇ. ಮೇಡಮ್, ಈ ಮಾಮೂಲಿ ಅಮ್ಮ ಮಕ್ಕಳು ಅಂದ್ಮೇಲೆ ಹೊಡೆಯೋದು ಕುಡಿಯೋದೆಲ್ಲ ಇರುತ್ತೆ, ಅಂದ್ರೆ ಪ್ರೀತಿಯಿಂದ ಇಲ್ಲ. ನಾವೊಂದು ಹೇಳ್ತೀನಿ, ನಮಗೆ ಚಿಕ್ಕ ವಯಸ್ಸಿಂದ ನನ್ನ ತಂದೆ ತಾಯಿ ಯಾವತ್ತೂ ಹೊಡೆದಿಲ್ಲ. ಒಂದೇ ನಮ್ಮ ತಂದೆ ಯಾವಾಗ್ಲೂ ಹೇಳೋರು, ಚಿಕ್ಕ ಮಕ್ಳಿಗೆ ಏನ್ ಅರ್ಥ ಆಗುತ್ತೆ. ಈಗ ಅದ್ ನೋಡಿ ನಂಗೆ ಯಾರಾದ್ರೂ ಮಕ್ಳು ಹೊಡಿತಿದ್ರೆ ಎಷ್ಟೋ ಸರಿ ಗೊತ್ತಿರೋರ್ಗೆ ಹೇಳ್ತೀನಿ ಹೊಡಿಬೇಡಿ ಅಂತ ಹೇಳಿ. ಯಾಕೆಂದ್ರೆ ನಾವು ದೊಡ್ಡವರೇನೆ ಒಂದು ಸಮಸ್ಯೆನ ಅರ್ಥ ಮಾಡ್ಕೊಳಕ್ ಟೈಮ್ ಬೇಕು. ಈಗ ಆಗಷ್ಟೇ ಚಿಕ್ಕದಾಗಿ ಎಲ್ಲಾದ್ರೂ ಜಗತ್ ನೋಡೋಂತ ಮಕ್ಕಳಿಗೆ ಏನ್ ಗೊತ್ತಿಲ್ಲ, ಬಿಡಿಸಿ ಹೇಳಬೇಕು, ತಪ್ಪು ಸರಿಗಳನ್ನ ಹೇಳಬೇಕು ಅಂತ. ಒಂದೇ ಸಾರಿ ರೇವಣ್ಣ ಹೊಡೆದಾರ ಅಪ್ಪ, ಯಾರಿಗೂ ಇಲ್ಲ. 6 ಜನದಲ್ಲಿ ಒಂದ್ಸರಿ. ಏನಕ್ಕೆ ಅಂದ್ರೆ ಟ್ಯೂಷನ್ ಟೀಚರ್ ಕೇಳಕ್ ಕೂತಿದ್ರು, ಪಾಠ ಹೇಳಿಸ್ಕೊಳಕ್ ಬರ್ಲಿಲ್ಲ ಅಂತೇಳಿ ನಡಿ ಅಂತೇಳಿ ಹೊಡೆದಿದ್ರು ಅಷ್ಟೇ. ಬಿಟ್ರೆ ಒಂದ್ಸರಿ ಅದು ಒಂದೇ ಏಟು ಬಿದ್ದಿರೋದು ಬಿಟ್ರೆ ಇವತ್ತರೆಗೂ ಯಾರಿಗೂನು. 6 ಜನ ಮಕ್ಕಳಲ್ಲಿ ಅವ್ರಿಗೆ ತುಂಬಾ ಇಷ್ಟವಾದ ಮಗು, ಮುದ್ದಿನ ಮಗಳು, ಮುದ್ದಿನ ಮಗ ಹಂಬಲಿಸ್ತಿದ್ದವ್ರು. 6 ಜನದ ಮೇಲೆ ಇದೆ ಪ್ರೀತಿ, ಎಲ್ಲರ ಮೇಲೆ. ಈಗ 2 ಕಣ್ಣಲ್ಲಿ ಯಾವ ಕಣ್ಣು ಮುಖ್ಯ ಅಂದ್ರೆ ಏನು ಉತ್ತರ ಇರ್ತದೆ. ತರ 6 ಜನದ ಮೇಲೆ ಅಷ್ಟೇ ಪ್ರೀತಿ ಇತ್ತು, ಎಲ್ಲರ ಮೇಲೆ ಇತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.